ಹಾಯ್, ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಹೋಮ್ ಮೇಡ್. ಅದಕ್ಕೆ 3/4 ಕಪ್ ಮಿಲ್ಕ್ ಪೌಡರ್, ಸ್ವಲ್ಪ ಮೈದಾ, ಅದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ 1/2 ಸ್ಪೂನ್. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಗೀ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1/4 ಕಪ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಿ. ಅಷ್ಟರಲ್ಲೇ ನಾವು 2 ಕಪ್ ಶುಗರ್ನ 2 ಕಪ್ ವಾಟರ್ ಈಕ್ವಲಾಗಿ ತೊಗೊಂಬಿಟ್ಟು ಅದಕ್ಕೆ 2 ಸಾಫ್ರಾನ್ ಹಾಕಿ, ಏಲಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಯಲಿಕ್ಕೆ ಬಿಡಿ. ಅದು ಸ್ಟಿಕ್ಕಿ ಥರ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕುದಿಸಿ. ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್, ಸ್ವಲ್ಪ ರೋಸ್ ವಾಟರ್ ಚೆನ್ನಾಗಿ ಮಾಡಿ ಶುಗರ್ ಸಿರಪ್ ರೆಡಿಯಾಗಿರುತ್ತೆ. ನೆಕ್ಸ್ಟು 10 ಮಿನಿಟ್ಸ್ ಆದಮೇಲೆ ಕಲಸಿದ ಹಿಟ್ಟನ್ನ ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡೋಣ, ಸಣ್ಣ ಸಣ್ಣ ಬೋಲ್ ಥರ. ಎಲ್ಲೂ ಕ್ರ್ಯಾಕ್ ಆಗಬಾರ್ದು. ಆಮೇಲೆ ಡೀಪ್ ಫ್ರೈ ಮಾಡೋಣ ಮೀಡಿಯಮಲ್ಲಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅವನ್ನ ಫ್ರೈ ಮಾಡಬೇಕು. ನೆಕ್ಸ್ಟು ಶುಗರ್ ಸಿರಪಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 2 ಅವರ್ಸ್ ಹಂಗೆ ಬಿಡಿ. ಅವಾಗ ಡಬಲ್ ಅಂದರೆ ಉಬ್ಬಿರಬೇಕು. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಹೋಮ್ ಮೇಡ್ ಗುಲಾಬ್ ಜಾಮೂನ್ ಇಸ್ ರೆಡಿ. ಎಷ್ಟು ಸ್ಮೂತಾಗಿ ಬಂದಿದೆ.